ದೋಸ್ತಿಗಳ ಕೋಟೆ ಮಂಡ್ಯದಲ್ಲಿ ನಿಜಕ್ಕೂ ಆಗ್ತಾ ಇರೋದು ಏನು? ಒಂದ್ ಕಡೆ ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ಕೆಳಮಟ್ಟದ ಕಾರ್ಯಕರ್ತರು ಅಂದ್ರೆ ಮಂಡ್ಯದಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರೇ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ದೋಸ್ತಿಗಳ ಕೋಟೆ ಮಂಡ್ಯದಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು ಅಂತ ಜನರೇ ಕನ್ಫ್ಯೂಸ್ ಆಗಿದ್ದಾರೆ. ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದ ಕಾಂಗ್ರೆಸ್ ಮುಖಂಡರ ಒಳಾಟ ಏನು ಅನ್ನೋದು ತಿಳಿತಾ ಇಲ್ಲ. ರೆಬಲ್ ಸ್ಟಾರ್ ಪತ್ನಿ ಸುಮಲತಾಗೆ ಮಂಡ್ಯ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ನಾಗಮಂಗಲದಲ್ಲಿ ನಿನ್ನೆ ಸುಮಲತಾಗೆ ಭರ್ಜರಿ ಸ್ವಾಗತವನ್ನ ನೀಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ಅದೇ ರೀತಿಯಾಗಿ ಇವತ್ತು ಸಹ ನಾಗಮಂಗಲದ 3 ಗ್ರಾಮಗಳಿಗೆ ಸುಮಕ್ಕ ಭೇಟಿ ಕೊಡ್ತಿರುವ ಬೆನ್ನಲ್ಲೇ ಅವರಿಗೆ ಸ್ವಾಗತ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸುಮಲತಾ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡ್ತಾ ಇಲ್ಲ, ಜೊತೆಗೆ ಅವರಿಗೆ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇಲ್ಲ. ಆದ್ರೆ ಮಂಡ್ಯದ ಸ್ಥಳೀಯ ನಾಯಕರು, ಸ್ಥಳೀಯ ಕಾಂಗ್ರೆಸ್ ನಾಯಕರು ಮಾತ್ರ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸ್ಕ್ರೀನ್ ಮೇಲೆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನಿನ್ನೆ ನಾಗಮಂಗಲದಲ್ಲಿ ಸುಮಲತಾ ಅವರು ಭರ್ಜರಿ ಸ್ವಾಗತವನ್ನ ನೀಡಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು. ಇವತ್ತೂ ಸಹ ನಾಗಮಂಗಲದ 3 ಗ್ರಾಮಗಳಿಗೆ ಸುಮಕ್ಕ ಭೇಟಿ ನೀಡ್ತಾ ಇರುವಂತಹ ಬೆನ್ನಲ್ಲೇ ಸ್ವಾಗತ ಸಂದೇಶವನ್ನು ಕೂಡ ಅವರು ಬರ್ಕೊಂಡು ಹಾಕೊಂಡಿದ್ದಾರೆ. ಸ್ಕ್ರೀನ್ ಮೇಲೆ ನಾವು ನಿಮ್ಗೆ ಆ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅಂದ್ರೆ ಹಿರಿಯ ನಾಯಕರು ಮಾತ್ರ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಆದ್ರೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಸುಮಕ್ಕ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದರ ಒಳಾಟ ಏನು ಅಂತ ಹೇಳಿ ಜನರೇ ಪ್ರಶ್ನೆ ಮಾಡುವಂತಾಗಿದೆ. ದೋಸ್ತಿಗಳ ಕೋಟೆ ಮಂಡ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಿಜಕ್ಕೂ ಜನರೇ ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನವರು ಮಂಡ್ಯವನ್ನ ಜೆಡಿಎಸ್ನವರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಯಾವ ಅಭ್ಯರ್ಥಿಯನ್ನು ಕೂಡ ಹಾಕ್ತಾ ಇಲ್ಲ, ಬದಲಾಗಿ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಟಕ್ಕರ್ ಕೊಡೋದಕ್ಕೆ ಪಕ್ಷೇತರ ಆದ್ರೂ ಸರಿನೇ ಅಂತ ಹೇಳಿ ಸುಮಲತಾ ಅಂಬರೀಶ್ ಅವರು ಕಣಕ್ಕಿಳಿದಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಸಾಕಷ್ಟು ಬಾರಿ ಕೇಳ್ಕೊಂಡಿದ್ರು ಕಾಂಗ್ರೆಸ್ನವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ, ಆದ್ರೆ ಕಾಂಗ್ರೆಸ್ನವರು ಅವರಿಗೆ ಮಣೆ ಹಾಕ್ಲಿಲ್ಲ. ಹಾಗಾಗಿ ಪಕ್ಷೇತರವಾಗಿನೇ ನಾನು ಸ್ಪರ್ಧಿಸ್ತೇನೆ ಅಂತ ಇದೀಗ ಕಣಕ್ಕಿಳಿದಿದ್ದಾರೆ. ಮಗದೊಂದು ವಿಷಯ ಅಂತಂದ್ರೆ ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ದೋಸ್ತಿಗಳ ಕೋಟೆ ಮಂಡ್ಯದಲ್ಲಿ ನಿಜಕ್ಕೂ ಏನು ಆಗ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಆದ್ರೆ ಸ್ಥಳೀಯ ನಾಯಕರು ಮಾತ್ರ ಭರ್ಜರಿ ಸ್ವಾಗತ ಕೋರ್ತಿದ್ದಾರೆ. ಏನಾಗ್ತಾ ಇದೆ? ಸಭಾ, ಮಂಡ್ಯದಲ್ಲಿ ಈ ಬಾರಿ ದೋಸ್ತಿ ವರ್ಕೌಟ್ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾವು ದೋಸ್ತಿಯಾಗಿ ಈ ಬಾರಿ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿ ಮಂಡ್ಯದಲ್ಲಿ ಜೆಡಿಎಸ್ಗೆ ಸೀಟ್ ಬಿಡ್ಕೊಡ್ತಕ್ಕಂತ ಮಾತನಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಟಿಕೆಟ್ ಬಯಸಿದಂತಹ ಸುಮಲತಾ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ ಮಂಡ್ಯದ ಬಹುತೇಕ ಕಾಂಗ್ರೆಸ್ ಮುಖಂಡರು ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂತಹ ಸುಮಲತಾ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಮಂಡ್ಯದಲ್ಲಿ ಈ ಬಾರಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋದು ಬಹಿರಂಗವಾಗಿಯೇ ಕಾಣ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಗಮಂಗಲ, ಶ್ರೀರಂಗಪಟ್ಟಣ ಭಾಗದ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿಯೇ ಸುಮಲತಾ ಅವರ ಬೆಂಬಲಕ್ಕೆ ನಿಂತು ಘೋಷಣೆಯನ್ನ ಕೂಗೋದು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿದಿನ ಸುಮಲತಾ ಅವರ ಟೂರ್ ಪ್ಲಾನ್ ಏನಿದೆ ಆ ಟೂರ್ ಪ್ಲಾನ್ ಕೂಡ ಕಾಂಗ್ರೆಸ್ ಮುಖಂಡರೇ ನಿಂತು ಮಾಡ್ತಾ ಇದ್ದಾರೆ. ಪ್ರತಿದಿನ ಸುಮಲತಾ ಅವರ ಜೊತೆ ಓಡಾಡೋದ್ರ ಮೂಲಕ ನಾವು ಯಾವುದೇ ಕಾರಣಕ್ಕೂ ಈ ಬಾರಿ ಜೆಡಿಎಸ್ಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಮುಖಂಡರು ವರಿಷ್ಠರಿಗೆ ರವಾನಿಸ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಮಂಡ್ಯದ ಮಟ್ಟಿಗೆ ದೋಸ್ತಿ ಫೇಲ್ ಆಗೋದು ಖಂಡಿತ ಅಂತ ಅನ್ನಿಸ್ತಾ ಇದೆ ಸಭಾ. ಓಕೆ, ಹಾಗಾದ್ರೆ ಈ ಹಿರಿಯ ನಾಯಕರು ಸಪೋರ್ಟ್ ಬೇಡ ಅಂತಿದ್ದಾರೆ, ಆದ್ರೆ ಸ್ಥಳೀಯ ನಾಯಕರು ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ
ಆದ್ರೆ ದೋಸ್ತಿಗಳಿಗೆ ಇದು ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಖಂಡಿತವಾಗ್ಲೂ ದೋಸ್ತಿಗಳಿಗೆ ಏನು ಮಂಡ್ಯ ಕಾಂಗ್ರೆಸ್ ನಾಯಕರ ನಡೆ ಖಂಡಿತವಾಗ್ಲೂ ದೋಸ್ತಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂದ್ರೆ DK ಶಿವಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಸಂಧಾನ ಮಾಡಿ ಕಾಂಗ್ರೆಸ್ ಮುಖಂಡರನ್ನ ಯಾರಿಗೂ ಕೂಡ ಸುಮಲತಾ ಅವರಿಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿ ಈಗಾಗಲೇ ತಿಳಿಸಿದ್ದಾರೆ. ಆದ್ರೂ ಕೂಡ ಮಂಡ್ಯದ ಕಾಂಗ್ರೆಸ್ ಮುಖಂಡರು ಮಾತ್ರ ಪಕ್ಷದ ವರಿಷ್ಠರ ಮಾತಿಗೆ ಕ್ಯಾರೆ ಅಂತ ಇಲ್ಲ. ನಾವು ಹಿಂದಿನಿಂದಲೂ ಕೂಡ JDS ಮತ್ತೆ ಕಾಂಗ್ರೆಸ್ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ. ಹೀಗಾಗಿ ನಾವು ಈ ಬಾರಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಾಗ್ತಾ ಇದ್ದಾರೆ. ಸಭಾ ಓಕೆ, ದೋಸ್ತಿಗಳು ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿದ್ದಾರೆ, ದೊಡ್ಡ ದೊಡ್ಡ ನಾಯಕರು ಮಾತ್ರ ಚೆನ್ನಾಗಿದ್ದಾರೆ, ಆದ್ರೆ ಕೆಳಮಟ್ಟದ ಕಾರ್ಯಕರ್ತರಲ್ಲಿ ನಾವಿಬ್ರು ವಿರೋಧಿಗಳು ಅನ್ನುವಂತಹ ಮನೋಭಾವನೆ ಇನ್ನೂ ಕೂಡ ಜೀವಂತ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಂಡ್ಯದ ಮಟ್ಟಕ್ಕೆ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ JDS ಮತ್ತೆ ಕಾಂಗ್ರೆಸ್ ನಡುವೆ ಯಾವುದೇ ಹೊಂದಾಣಿಕೆ ಸಾಧ್ಯ ಇಲ್ಲ. ನಾವು ಯಾವಾಗ್ಲೂ ವಿರೋಧಿಗಳು ಅನ್ನೋದನ್ನ ಸ್ಪಷ್ಟವಾಗಿ ಆ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಪ್ರತಿ ದಿನ ಏನು ಸುಮಲತಾ ಅವ್ರ ಜೊತೆ ಕಾಂಗ್ರೆಸ್ ಮುಖಂಡರು ಓಡಾಡ್ತಾ ಇದ್ದಾರೆ. ಮತ್ತೆ ಸುಮಲತಾ ಅವರು ಎಲ್ಲೂ ಹೋಗ್ಬೇಕು, ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅನ್ನೋ ಪ್ಲಾನ್ ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರೇ ಮಾಡ್ತಾ ಇದ್ದಾರೆ. ಮಂಡ್ಯದ ಮಟ್ಟಿಗೆ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಾವು JDS ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ಮಂಡ್ಯ ಕಾಂಗ್ರೆಸ್ ನಾಯಕರು ಮತ್ತೆ ಮುಖಂಡರು ರವಾನಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸಭಾ ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಮಂಡ್ಯ ಅಖಾಡಕ್ಕೆ ಸುಮಲತಾ ಅಂಬರೀಶ್ ಅದ್ದೂರಿ ಪ್ರವೇಶಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಎದುರಾಳಿಗಳ ಎದೆ ನಡಗಿಸುವಂತೆ ರಾಜಕೀಯ ಯುದ್ಧಕ್ಕೆ ರೆಬಲ್ ಸ್ಟಾರ್ ಪತ್ನಿ ಸುಮಲತಾ ಅವರು ಕೂಡ ರೆಬಲ್ ಆಗಿದ್ದಾರೆ. ಸ್ಯಾಂಡಲ್ವುಡ್ ಇಬ್ಬರು ಸ್ಟಾರ್ಗಳ ಜೊತೆಯಲ್ಲೇ ಮಹತ್ವದ ಘೋಷಣೆಗೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಹಾಗಾದ್ರೆ ಆ ಇಬ್ಬರು ಸ್ಟಾರ್ ನಟರು ಯಾರು? ಆ ನಟರಿಬ್ಬರ ಸಮ್ಮುಖದಲ್ಲಿ ಸುಮಲತಾ ಕೈಗೊಳ್ಳಲಿರುವ ರಾಜಕೀಯ ನಿರ್ಧಾರವಾದ್ರೂ ಏನು? ನೋಡೋಣ ಕೆಲವೇ ಕ್ಷಣಗಳಲ್ಲಿ. ಆ ಇಬ್ಬರು ಸ್ಟಾರ್ ನಟರು ಅಂದ ತಕ್ಷಣ ನಿಮ್ಗೆ ಒಬ್ರಂತರೂ ಕನ್ಫರ್ಮ್ ಆಗಿರ್ತಾರೆ, ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋದು. ಇನ್ನೊಬ್ರು ರಾಕಿಂಗ್ ಸ್ಟಾರ್ ಯಶ್ ಸಮ್ಮುಖದಲ್ಲಿ ಮಹತ್ವದ ಘೋಷಣೆಯನ್ನ ಮಾಡ್ತಾರೆ ಸುಮಕ್ಕ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಸಮ್ಮುಖದಲ್ಲಿ ಮಹತ್ವದ ಘೋಷಣೆಯನ್ನ ಸುಮಲತಾ ಅವರು ಮಾಡ್ತಾರೆ. ಯಾಕಂದ್ರೆ ಅಂಬರೀಶ್ ಅವರಿಗೆ ಇವರಿಬ್ರು ಮನೆ ಮಕ್ಕಳಂತೆ ಇದ್ರು. ರಾಕಿಂಗ್ ಸ್ಟಾರ್ ಯಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಶ್ ದರ್ಶನ್ ಜೊತೆ ಕುಳಿತು ತಮ್ಮ ನಿರ್ಧಾರವನ್ನ ಸುಮಲತಾ ಅವರು ಪ್ರಕಟಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ 18ರಂದು ಮಂಡ್ಯದ ರಾಜಕೀಯ ನಿರ್ಧಾರ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು, ಪಕ್ಷೇತರರಾಗಿ ಸ್ಪರ್ಧೆನ ಅನ್ನುವ ಕುರಿತು ತೀರ್ಮಾನವನ್ನ ಆ ದಿನನೇ ಸುಮಲತಾ ಅವರು ಮಾಡ್ತಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ದರ್ಶನ್ ಹಾಗೂ ಯಶ್ ಜೊತೆಯಲ್ಲೇ ಕುಳಿತು ಮಹತ್ವದ ಘೋಷಣೆಯನ್ನ ಸುಮಲತಾ ಅವರು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಯಾವಾಗ ಮಾಡುವಂತಹ ಚಾನ್ಸಸ್ ಇದೆ? ಸಭಾ ಏನು ಮಾರ್ಚ್ 18ನೇ ತಾರೀಕು ಸುಮಲತಾ ಅವರು ತಮ್ಮ ರಾಜಕೀಯ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗಬಹುದಾ ಅನ್ನುವಂಥದ್ದು ಕೊನೆಗಳಿಗೆ ಅವರು ಕಾದ್ ನೋಡುವಂತ ಕೆಮ್ಮರೆ ಹೋದ್ರು. ಆದ್ರೆ JDS ನ ಪಾಲಿಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡಲಿಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿರೋದ್ರಿಂದ ಸುಮಲತಾ ಅವರು ತಮ್ಮ ರಾಜಕೀಯ ಮುಂದಿನ ನಡೆ ಏನು ಘೋಷಣೆ ಮಾಡಲೇಬೇಕಾಗುತ್ತೆ. ಅದನ್ನ 18ನೇ ತಾರೀಕು ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಓಕೆ, ಜೊತೆಗೆ
ಪ್ರಚಾರದಲ್ಲಿಯೂ ಕೂಡ ಇವರಿಬ್ಬರ ಪಾತ್ರ ಪ್ರಮುಖವಾಗಿ ಅನ್ಸುತ್ತೆ ಸುಕೇಶ್. ಪ್ರಚಾರದಲ್ಲಿಯೂ ಕೂಡ ಯಾವಾಗಿಂದ ತೊಡಗಿಸ್ಕೊಳ್ಬಹುದು ಈ ಇಬ್ಬರು ನಾಯಕರು? ಘೋಷಣೆ ಆಗ್ತಾ ಇದ್ದಂತೆ ಅಧಿಕೃತವಾಗಿ ಪ್ರಚಾರಕ್ಕೆ ಕೂಡ ಚಾಲನೆ ಸಿಗುತ್ತೆ ಮತ್ತು ಯಶ್ ಹಾಗೂ ದರ್ಶನ್ ಅವ್ರನ್ನ ಜೊತೆ ಕೂತು ಸುಮಲತಾ ಅವರು ಇದನ್ನು ಘೋಷಣೆ ಮಾಡ್ತಿರುವಂತ ಹಿನ್ನೆಲೆ ಅಂದ್ರೆ ಅವರಿಬ್ಬರು ಕೂಡ ಅಂಬರೀಶ್ ಅವರ ಪಾರಿಗೆ ಮಕ್ಕಳ ರೀತಿ ಇದ್ದಂತವ್ರು. ಹಾಗಾಗಿ ಸಹಜವಾಗಿ ಅಷ್ಟೇ ಒಂದು ವಿಶ್ವಾಸವನ್ನ ಅವ್ರು ಇವತ್ತು ಕೂಡ ಸುಮಲತಾ ಅವರ ಮೇಲೆ ಇಟ್ಟಿರುವಂತದ್ದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಂಬರೀಶ್ ಅವರ ನೆರಳಲ್ಲೇ ಸಿನಿಮಾ ಕೆರಿಯರ್ ನ ರೂಪಿಸಿಕೊಂಡಂತ ಇಬ್ಬರು ನಟರು ಕೂಡ ಮಂಡ್ಯದಲ್ಲಿ ಮಾಸ್ ಫಾಲೋವಿಂಗ್ ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಅವರಿಬ್ಬರನ್ನ ಜೊತೆ ಕಲ್ಸ್ಕೊಂಡ್ರೆ ದೊಡ್ಡ ಮಟ್ಟದ ಉತ್ತರ ಆಗ್ಬಹುದು ಅಥವಾ ದೊಡ್ಡ ಸಹಾಯ ಆಗ್ಬಹುದು ಅನ್ನುವಂತ ರೀತಿಯಲ್ಲಿ ಸುಮಲತಾ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸಭಾ ಈ ಇಬ್ಬರು ನಟರ ಸಪೋರ್ಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಸುಕೇಶ್? ಮಂಡ್ಯ ಜಿಲ್ಲೆಯ ಮಟ್ಟಿಗೆ ಹೇಳೋದಾದ್ರೆ ರಾಜಕಾರಣ ಇರ್ಬೋದು ಅಥವಾ ಸಿನಿಮಾ ರಂಗದ ಬಗ್ಗೆ ಮಂಡ್ಯದ ಜನರಿಗಿರುವಂತಹ ಆಸಕ್ತಿ ಇರ್ಬೋದು, ಒಂದು ವಿಭಿನ್ನವಾದ ರೀತಿಯಲ್ಲಿ ಅವರು ತಮ್ಮ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದಂತ ಉದಾಹರಣೆಗಳು ಸಾಕಷ್ಟು ಬಾರಿ ಇದೆ. ಅಂಬರೀಶ್ ಅವರನ್ನು ಒಬ್ಬ ಚಿತ್ರನಟನಾಗಿ ಅಷ್ಟು ಪ್ರೀತಿಯಿಂದ ಅವರು ಸಾಕಿಸಲಿದಂತ ಮಂಡ್ಯದ ಜನ ಮತ್ತು ಅಂಬರೀಶ್ ಅವರು ಅಷ್ಟೊಂದು ಪ್ರೀತಿ ಸಂಪತ್ತಿದ್ದು ಕೂಡ ತಮ್ಮ ಗ್ಲಾಮರ್ ಇಂದಾನೆ ಮತ್ತು ವಿಶೇಷವಾಗಿ ಮಾಸ್ ಫಾಲೋವಿಂಗ್ ಇರುವಂತದ್ದು ಯಶ್ ಮತ್ತು ದರ್ಶನ್ ಅವರಿಗೆ ಮಂಡ್ಯ ಭಾಗದಲ್ಲಿ. ಹಾಗಾಗಿ ಅವೆರಡೂ ಕೂಡ ದೊಡ್ಡ ಮಟ್ಟದ ಒಂದು ಪ್ರಯೋಜನವನ್ನ ಸುಮಲತಾ ಅವರಿಗೆ ತಂದು ಕೊಡಬಹುದು ಅನ್ನುವಂತ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.